ಸ್ನೇಹಿತರೆ ಹಾಗೂ ಸಂಗಾತಿಗಳೇ, ಇತ್ತೀಚೆಗೆ ಲಿಂಗಸೂರು ಪಟ್ಟಣದಲ್ಲಿ 500ಕ್ಕೂ ಹೆಚ್ಚು ಬೀದಿ ಬದಿ ಮಾರಾಟಗಾರರನ್ನ ದಿವಾಳಿ ಮಾಡಿದ್ದಾರೆ ಇಲ್ಲಿನ ಸರ್ಕಾರದವರು. ಕಾಲಾನುಕಾಲದಿಂದ ಬೀದಿ ಬದಿ ವ್ಯಾಪಾರವನ್ನೇ ನಂಬಿ ಜೀವನ ಮಾಡತಕ್ಕಂಥ 500-600 ಕುಟುಂಬಗಳ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ, ಕಿತ್ತಾಕಿದ್ದಾರೆ. ಇದು ಅಕ್ರಮ ಮತ್ತು ಅನ್ಯಾಯ ಮತ್ತು ಆರೋಪ. ಈ ಒಂದು ಅಕ್ರಮ, ಅನ್ಯಾಯ ಮತ್ತೆ ಅಪರಾಧದ ವಿರುದ್ಧ ಜನ ಹೋರಾಡಲೇಬೇಕಾಗಿದೆ. ಇಲ್ಲಿನ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೆರವುಗೊಳಿಸಿಕೊಳ್ಳಲಿಕ್ಕೆ ಅಥವಾ ಅಲ್ಲಿ ಅವ್ರನ್ನ ಉಳಿಸಲಿಕ್ಕೆ ಪಾಲನೆ ಮಾಡಬೇಕಾದ ಕಾನೂನು ಪಾಲನೆ ಮಾಡಿಲ್ಲ. ಸೊ ಲಿಂಗಸೂರು ಪಟ್ಟಣದ ಪುರಸಭೆ ಆಡಳಿತ ವರ್ಗ, ಬಹಳ ಮುಖ್ಯವಾಗಿ ಆಡಳಿತಾಧಿಕಾರಿಗಳು ಇಲ್ಲಿ ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ದಾರೆ. 600 ಕುಟುಂಬವನ್ನು ಏನು ಬೀದಿ ಪಾಲು ಮಾಡಿದ್ದಾರೆ, ಇದನ್ನು ಸಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ನಾವು ಧಿಕ್ಕರಿಸ್ತೀವಿ ಮತ್ತು ಇದನ್ನು ವಿರೋಧಿಸ್ತೀವಿ. ಇವತ್ತು ಇಲ್ಲಿ ಸಭೆ ಮಾಡಿ ಕಲ್ಯಾಣ ಕರ್ನಾಟಕ ಬೀದಿ ಬದಿ ಮಾರಾಟಗಾರರ ಸಂಘ ಲಿಂಗಸೂರು ಅಂತೇಳಿ ರಚನೆ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಬೀದಿ ಬದಿ ಮಾರಾಟಗಾರರ ಸಂಘ ಲಿಂಗಸೂರು, ಇದು ಲಿಂಗಸೂರಿನ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಸಂಘ, ಲಿಂಗಸೂರಿನ ಎಲ್ಲ ಪ್ರಗತಿಪರ ಸಂಘಟನೆಗಳ ಸಂಘ, ಲಿಂಗಸೂರು ಉಳಿಸುವಂತ ಸಂಘ, ಲಿಂಗಸೂರು ಪಟ್ಟಣ ಉಳಿಸುವಂತ ಸಂಘ. ಹಾಗಾಗಿ ಈ ಸಂಘದ ನೇತೃತ್ವದಲ್ಲಿ ದಿನಾಂಕ 25/5/2026 ಅಂದ್ರೆ ನಾಳೆಯಿಂದ ನಾಡ್ದು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಲಿಂಗಸೂರು ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಈ ಅನ್ಯಾಯದ ವಿರುದ್ಧ, ಈ ಅಕ್ರಮ ತೆರವಿನ ವಿರುದ್ಧ ಪ್ರತಿಭಟನಾ ಬಹಿರಂಗ ಸಭೆ ನಡೆಸಲಿಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ಹಾಗಾಗಿ ಲಿಂಗಸೂರು ಪಟ್ಟಣದಲ್ಲಿ ಅಂಗಡಿ ಕಳ್ಕೊಂಡು, ಜೀವನ ಕಳ್ಕೊಂಡು, ಬದುಕು ಕಳ್ಕೊಂಡು, ಮನೆ ಸೇರಿದಂತೆ ಎಲ್ಲಾ ವ್ಯಾಪಾರಸ್ಥರು ನಿಮ್ಮ ಕುಟುಂಬ ಸಮೇತ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಬೇಕು. ಜೊತೆಗೆ ಈ ಒಂದು ಬಹಿರಂಗ ಸಭೆಯಲ್ಲಿ ಲಿಂಗಸೂರು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಸಹಭಾಗಿಯಾಗಿ ಭಾಗವಹಿಸೋದ್ರಿಂದ ಲಿಂಗಸೂರು ಪಟ್ಟಣದ ಪ್ರಜ್ಞಾವಂತರು, ಪಟ್ಟಣ ಉಳಿಬೇಕನ್ನೋರೆಲ್ಲರೂ ಇದಕ್ಕೆ ಬೆಂಬಲಿಸಬೇಕು, ಭಾಗವಹಿಸಬೇಕಂತೇಳಿ ಕಲ್ಯಾಣ ಕರ್ನಾಟಕ ಬೀದಿ ಬದಿ ಮಾರಾಟಗಾರರ ಸಂಘದ ಪರವಾಗಿ ನಾನು ವಿನಂತಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.